ಹೇಳೋದು ಸರಿ ಕಣೋ ರಾಜಶೇಖರ. ಆದಷ್ಟು ಬೇಗ ಈ ಕಾರ್ಯಕ್ರಮ ಇಟ್ಕೊಳ್ಳೋಣ. ಸರಿಮಾ, ಕಾವೇರಿನೂ ಬರಲಿ, ಅವಳ ಜೊತೆ ಮಾತಾಡಿ ನಿರ್ಧಾರಕ್ಕೆ ಬರೋಣ. ರೀ ಕರೆದ್ರ? ಬಾ ಕಾವೇರಿ. ಮನೋಜ ಮನೆಗೆ ವಾಪಸ್ ಬಂದರೆ ಮನೆ ದೇವ್ರಿಗೆ ಪೂಜೆ ಇಟ್ಕೊಳ್ಳೋಣ ಅಂತ ಅವತ್ತು ದೇವಸ್ಥಾನದಲ್ಲಿ ಅಂದ್ಕೊಂಡಿದ್ವಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಕರೆದೆ. ಹೌದು ರೀ, ಆ ದೇವರು ನಮ್ಮ ಬೇಡಿಕೆನ ಈಡೇರಿಸಿದ್ದಾನೆ. ಈಗ ನಾವು ನಮ್ಮ ಮಾತನ್ನು ನಡೆಸ್ಕೋಬೇಕಲ್ವಾ? ಖಂಡಿತ ನಡೆಸ್ಕೊಡ್ಬೇಕು, ಅದು ನಮ್ಮ ಕರ್ತವ್ಯ ಕಾವೇರಿ. ಹೌದ್ರಿ, ಪೂಜೆಗೆ ಏನೇನು ಬೇಕು ಅಂತ ಎಲ್ಲ ಸರಿಯಾಗಿ ಹೇಳಿದ್ರೆ ನಾನು ಇವಾಗಿಂದನೇ ಎಲ್ಲ ತಯಾರಿ ಮಾಡ್ಕೋತೀನಿ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ, ಪೂಜೆನ ಮನೇಲಿ ಇಟ್ಕೊಳ್ಳೋಣವಾ ಇಲ್ಲ ದೇವಸ್ಥಾನದಲ್ಲಿ ಇಟ್ಕೊಳ್ಳೋಣವಾ ಅಂತ. ಅದೊಂದು ನಿರ್ಧಾರ ಆಗ್ಬಿಟ್ರೆ ಮಿಕ್ಕಿದ್ದೆಲ್ಲ ಶೀಘ್ರದಲ್ಲೇ ನಿರ್ಧಾರ ಆಗ್ಬಿಡುತ್ತೆ. ಪ್ರತಿ ಸಲನೂ ಇಂಥ ಪೂಜೆಗಳನ್ನ ದೇವಸ್ಥಾನದಲ್ಲಿ ಇಟ್ಕೊಳ್ತಾ ಇದ್ವಿ. ಆದರೆ ಈ ಸಲ ದೇವರನ್ನ ಮನೆಯಲ್ಲೇ ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ಪೂಜೆ ಮಾಡೋಣ. ಇಲ್ಲಿ ಮಾಡಿದ್ರೆ ಯಾವ ಅಡ್ಡಿ ಆತಂಕನೂ ಇರಲ್ಲ. ಹೌದ್ರಿ, ಅತ್ತೆ ಹೇಳ್ದಾಗೆ ಮಾಡೋಣ. ಜಯ ಮನೆಯವ್ರನ್ನೆಲ್ಲರನ್ನೂ ಕರಿತೀನಿ. ಒಂದಿನ ಎಲ್ಲರೂ ಒಟ್ಟಿಗೆ ಸೇರಿ ಕಾಲ ಕಳೆದಾಗುತ್ತೆ. ಸರಿ, ನಾನು ಇವತ್ತೇ ಮುಂದಿನ ವಾರ ಯಾವ್ದು ಒಳ್ಳೆ ದಿನ ಇದೆ ಪೂಜೆಗೆ ಅಂತ ನೋಡ್ತೀನಿ. ಆದರೆ ಯಾವುದು ಅಪಚಾರ ಆಗಬಾರ್ದು ಅವತ್ತಿನ ದಿವಸ. ಅದ್ರ ಬಗ್ಗೆ ನೀವೆಲ್ಲ ಎಚ್ಚರಿಕೆಯಿಂದಿರಬೇಕು. ಅಮ್ಮ, ಬರ್ತೀನಿ ಅಂತ ಹೇಳಿದೆ ತಾನೆ, ಇನ್ನು ಸ್ವಲ್ಪ ಹೊತ್ತಿದ್ದು ಬಂದ್ಬಿಡ್ತೀನಿ. ಇನ್ನಲ್ಲಿ ಒಂಟಿಯಾಗಿಬಿಟ್ಟು ನಾನಿಲ್ಲಿ ಹೇಗೆ ಖುಷಿಯಾಗಿರಲಿ ಹೇಳು? ಹ್ಞೂನಮ್ಮ, ಭಾರತಿ ಹತ್ರ ಮಾತಾಡ್ತಾ ಇದ್ದೀನಿ. ಅಮ್ಮ, ನಾನು ಬಂದಿರೋದಕ್ಕೆ ಇಲ್ಲೆಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಮನೋಜ ಈ ಮನೆಗೆ ಬಂದಿರೋದು ನನ್ನನ್ನು ಮಾತಾಡ್ಸೋದಕ್ಕೋಸ್ಕರನಾ? ಅವನೇನಾದರೂ ಮನೆಯಿಂದ ಆಚೆ ಹೋದರೆ ಮತ್ತೆ ಮನೆಯವರೆಲ್ಲ ತುಂಬ ನೊಂದ್ಕೋತಾರೆ. ಏನು ಮಾಡೋದು? ಈ ವಿಷಯ ಮಾವನವ್ರಿಗೆ ಹೇಳಲೇಬೇಕು. ಅಂತೂ ಮನೋಜ ಮನೆಗೆ ಬಂದ್ಮೇಲೆ ಈ ಮನೇಲಿ ಕಳೆದು ಹೋಗಿದ್ದ ಸಂತೋಷ ನೆಮ್ಮದಿ ಎಲ್ಲ ಮತ್ತೆ ಆವರಿಸ್ಕೊಳ್ತು ನೋಡು. ಈಗ ಈ ಪೂಜೆ ಮಾಡಿಬಿಟ್ರೆ ಇನ್ನು ಮುಂದೆ ಇಂಥ ಸಂಕಷ್ಟಗಳು ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ದೇವರು ಒಂದು ಹಂತದಲ್ಲಿ ಎಲ್ಲರನ್ನೂ ಪರೀಕ್ಷೆಗೆ ಅವಮಾನಕ್ಕೆ ಗುರಿಪಡಿಸ್ತಾನೆ. ಅಂಥ ಸಂದರ್ಭದಲ್ಲಿ ಯಾರು ತಮ್ಮತನವನ್ನು ಅವನ ಮೇಲಿರೋ ಭಕ್ತಿನ ಉಳಿಸ್ಕೊಂಡಿರ್ತಾರೋ ಅವ್ರಿಗೆ ಮುಂದೆ ಯಾವಾಗಲೂ ಸುಖ ಸಂತೋಷಗಳನ್ನ ಕೊಡ್ತಾನಂತೆ. ಬಹುಶಃ ಹಾಗೆ ನಮ್ಮನ್ನು ಪರೀಕ್ಷೆಗೆ ಗುರಿ ಮಾಡಿದ್ದ ಅನ್ಸುತ್ತೆ. ಮುಂದೆ ಎಲ್ಲ ಒಳ್ಳೇದಾಗ್ಬೋದು ಅಂತ ನನ್ನ ನಂಬಿಕೆ ಇದೆ. ಅಯ್ಯೋ ದೇವ್ರೆ, ಇಲ್ಲಿ ಇವರೆಲ್ಲ ಮನೋಜ ಬಂದಿದ್ದಕ್ಕೆ ಎಷ್ಟೊಂದು ಖುಷಿ ಪಡ್ತಾ ಇದ್ದಾರೆ. ಆದರೆ ಮನೋಜ ವಾಪಸ್ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಏನು ಮಾಡಲಿ? ಈಗಲೇ ನಾನು ಈ ವಿಷಯನ ಇವ್ರಿಗೆಲ್ಲ ಹೇಳಲೇಬೇಕು. ಇಲ್ಲ ಅಂದರೆ ಮತ್ತೆ ಏನಾದರೂ ಅನಾಹುತ ಆಗೋದು ಖಂಡಿತ. ಶೇಖರ, ಪೂಜೆಗೆ ಒಂದು ಪ್ರಶಸ್ತವಾದ ದಿನ ನೋಡಿ ಹೇಳು. ಅತ್ತೆ ಬಾಮ್ಮ. ಯಾಕಮ್ಮ ಬರ್ತೀಯ? ಅಷ್ಟೊಂದು ಆತಂಕದಲ್ಲಿದ್ಯಾ? ಏನಾಯ್ತು? ಅದು ಅತ್ತೆ, ಮನೋಜ ಏನು ವಿಷಯ ಸರಿಯಾಗಿ ಹೇಳು. ಮನೋಜ ವಾಪಸ್ ಬಂದಿದ್ದಕ್ಕೆ ನೀವೆಲ್ಲ ಪೂಜೆ ಇಟ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದಕ್ಕಿಷ್ಟೊಂದು ಆತಂಕ ಯಾಕೆ? ಅವನು ಬಂದಿದ್ದಾನೆ ಅಂತ ಸಂತೋಷಕ್ಕೆ ತಾನೇ ಇದೆಲ್ಲ ಮಾಡ್ತಾ ಇರೋದು. ಆದರೆ ಮನೋಜ ಇಲ್ಲೇ ಶಾಶ್ವತವಾಗಿರೋದಕ್ಕೆ ಬಂದಿಲ್ಲ. ಏನು ಹೇಳ್ತಿದ್ಯಾ ಭಾರತಿ? ಈಗ ತಾನೇ ಮನೋಜ ಅವ್ರ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದ.
ಆದಷ್ಟು ಬೇಗ ವಾಪಸ್ ಬಂದ್ಬಿಡ್ತೀನಿ, ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಿದ್ದ. ಅಯ್ಯೋ ದೇವ್ರೆ, ನೀ ಹೇಳ್ತಾ ಇರೋದು ನಿಜ ಏನೇ? ನಾನು ಅವ್ನು ಕೇಳ್ತೀನಿ, ಅವನು ಯಾಕೆ ಹಾಗೆ ಹೇಳ್ತಾ ಇದ್ದಾನೆ. ನಡಿ. ಅಮ್ಮ, ಏನು ಕೇಳೋದು ಬೇಡ. ಏನೂ ಕೇಳೋದು ಬೇಡ ಅಂದರೆ ಮತ್ತೆ ನಮ್ಮ ಮಗ ಕೈ ತಪ್ಪೋಗ್ತಾನ್ರಿ. ಆ ಆಘಾತನ ತಡ್ಕೊಳ್ಳೋಕ್ಕೆ ನಿಮ್ಗಾಗಲಿ ನನ್ನ ಕೈಲಾಗಲಿ ಆಗೋದಿಲ್ಲ. ಕಾವೇರಿ, ನಿನಗಿರೋ ಅಷ್ಟು ಆತಂಕ ನನಗೂ ಇದೆ. ಹಾಗಂತ ಆತ್ರಕ್ಕೆ ಬಿದ್ದು ಬೇರೆ ಏನಾದರೂ ಅನಾಹುತ ಮಾಡ್ಕೊಳ್ಳೋದು ಬೇಡ. ಹಾಗಂತ ಸುಮ್ಮನೆ ಇರೋಕ್ಕಾಗತ್ತೇನೋ ರಾಜಶೇಖರ? ಖಂಡಿತ ಇಲ್ಲ. ನಾನೇ ಸಂದರ್ಭ ನೋಡಿ ಅವನ ಹತ್ರ ಮಾತಾಡ್ತೀನಿ. ಅವ್ನು ವಾಪಸ್ ಹೋಗ್ದಿರೋ ಹಾಗೆ ಅವ್ನಿಗೆ ಅರ್ಥ ಮಾಡಿಸ್ತೀನಿ. ಅಲ್ಲಿವರೆಗೂ ನೀವು ಯಾರೂ ಅವನ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ, ತಿಳಿತಾ? ಬಂದೇ ಬಿಟ್ಟಿದೆ ಸವಾರಿ. ಸಿಕ್ಕಾಪಟ್ಟೆ ಬಿಸಿಲು, ಹೊರಗಡೆ ನಡೆದು ಸುಸ್ತಾಗಿರ್ಬೇಕು. ಧಗೆ ಮತಿಗೆ ಕುಡಿ, ಒಡಲು ತಂಪಾಗುತ್ತದೆ. ಅರ್ಧಾಂಗಿ ಕುಡಿ. ಈ ದರಿದ್ರ ಫೋಟೋದಿಂದ ತಾನೆ ಇಷ್ಟೆಲ್ಲ ರದ್ದಾತ. ನೋಡ್ ಜಯಮಣಿ, ಇವತ್ತಿಂದ ಈ ಫೋಟೋದ ಚಾಪ್ಟರ್ ಫಿನಿಶ್. ನಿಮ್ ಪಾಲ್ಗೆ ಫಿನಿಶ್ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ಇವಾಗ ಶುರುವಾಗಿದೆ ರೀ. ಎಲ್ಲ ವಿಷಯ ತಿಳ್ಕೊಂಡೇ ಬಂದಿದ್ದೀನಿ. ನಾವು ಸಾಲದು ಅಂತ ಇನ್ನು ಎಷ್ಟು ಸಂಸಾರ ಸಾಕ್ತಾ ಇದ್ದೀರಾ? ನೀವೇ ಬಾಯಿ ಬಿಡ್ತೀರಾ ಅಂತ ಕಾದೆ. ನಿಮ್ಮ ಗುಣಗಾನನ ಮೂರನೇವ್ರ ಬಾಯಲ್ಲಿ ಕೇಳೋ ಹಾಗಾಯ್ತಲ್ರಿ. ಯಾರ್ರೀ ಅದು? ಇನ್ನು ಏನೇನ್ ಮಾಡ್ಬೇಕು ಅಂತಿದ್ದೀರಾ? ಮುಖ ನೋಡಕ್ಕೂ ಅಸಹ್ಯ ಆಗ್ತದೆ. ಸರಿಯಾದ ಗಂಡನಾಗಿ ನನ್ನ ಮಕ್ಕಳಿಗೆ ಒಳ್ಳೆ ಅಪ್ಪನಾಗಿ ಬದುಕೋಕ್ಕಾಗತ್ತಾ ಇಲ್ವಾ ಹೇಳ್ಬಿಡಿ. ಇಲ್ದೆ ಹೋದ್ರೆ ನಮ್ ದಾರಿ ನಾವು ನೋಡ್ಕೋತೀವಿ. ನನ್ನ ಮಕ್ಕಳು ನನ್ನನ್ನು ಅನಾಥವಾಗಿ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಮಕ್ಕಳು ಯಾರು ಈ ಹೊತ್ತು ನನ್ನ ಮನೇಲಿ ಇಲ್ಲದೆ ಇರೋದು ಒಳ್ಳೇದೇ ಆಯ್ತು. ನಿಮ್ ಈ ವಿಷಯ ಅವ್ರಿಗೆ ಪೂರ್ತಿಯಾಗಿ ಗೊತ್ತಾಗಿದ್ದಿದ್ರೆ ಜೀವನ ಇಡೀ ನೀವು ಮಕ್ಕಳಿಂದ ದೂರ ಇರಬೇಕಾಗಿತ್ತು. ನಾಚಿಕೆ ಆಗಲ್ಲ ನಿಮ್ಗೆ? ಎಲ್ಲ ವಿಷಯ ತಿಳ್ಕೊಂಡು ಬಂದಿದ್ದೀನಿ ಅಂದ್ರೂ ಇನ್ನೂ ಸಮರ್ಥಿಸ್ಕೊತಾ ಇದ್ದೀರಲ್ಲ. ಇವತ್ತಿಗೆ ನಿಮ್ಮ ಚಾಳಿ ಕೊನೆ ಆಗಬೇಕು. ನೀವು ಸಂಪಾದನೆ ಮಾಡೋ ಪ್ರತಿಯೊಂದು ರೂಪಾಯು ನನ್ನ ಕೈ ಸೇರಬೇಕು. ಸೇರುತ್ತೆ, ನೀವೇ ಸೇರಿಸ್ತೀರ. ಒಂದು ವೇಳೆ ನನ್ನ ಮಾತನ್ನೇನಾದ್ರೂ ನೀವು ಮೀರಿದ್ರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಇವಳಿಗೆ ನನ್ನ ವಿಷಯ ಪೂರ್ತಿ ಗೊತ್ತಾದಂಗಿದೆ. ಯಾರು ಹೇಳಿರ್ಬೋದು ಕಳ್ಳನ ಮಕ್ಕಳು? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಆಫೀಸಲ್ಲೇ ಮಾತಾಡ್ಬೋದಾಗಿತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ?
ಇದು ಅಫಿಷಿಯಲ್ ವಿಷಯ ಅಲ್ಲ, ನಮ್ಮ ಪರ್ಸ್ನಲ್. ಸೊ ಅದಕ್ಕೆ ಪರ್ಸ್ನಲ್ ಆಗಿ ಮಾತಾಡೋಣ ಅಂತ. ನಿಮ್ಮನ್ನ ಕೆಲವು ದಿನಗಳಿಂದ ಗಮನಿಸ್ತಿದ್ದೀನಿ. ನಿಮ್ಮ ಗುಣ, ನಿಮ್ಮಲ್ಲಿರೋ ಮುಗ್ಧತೆ ಇದೆಲ್ಲ ನನಗೆ ತುಂಬ ಹಿಡಿಸಿದೆ. ಅದಕ್ಕೆ ನೀವೇನಾದ್ರು ಒಪ್ಪಿದ್ರೆ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮಮ್ಮನ ಹತ್ರ ಈ ವಿಷಯ ಮಾತಾಡಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. ಮನೆ ಕಡೆಯಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಒಪ್ಪಿಗೆ. ನಿಮ್ಮ ಮನೇಲಿ ವಿಷಯ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ನಿಮ್ಮ ಮನೇಲಿ ಒಪ್ಸೋ ಜವಾಬ್ದಾರಿ ನಂದು. ನಾನೇ ಅಮ್ಮನ ಕರ್ಕೊಂಬಂದು ನಿಮ್ಮ ಮನೇಲಿ ಈ ವಿಷಯ ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ನಿಮ್ಮ ಒಪ್ಪಿಗೆ ನನಗೆ ಮುಖ್ಯ. ಈಗಲೇ ಹೇಳಬೇಕು ಅಂತ ಏನೂ ಇಲ್ಲ, ನಿಧಾನವಾಗಿ ಯೋಚನೆ ಮಾಡಿ ಹೇಳಿ. ನೀವು ಹೊರಡಿ. ಆ ಒಂದು ನಿಮಿಷ ಡ್ರಾಪ್ ಮಾಡ್ಲಾ? ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ? ಮನೋಜ, ನನ್ನೊಂದು ಮಾತನಾಡಿಸ್ಕೊಡ್ತೀಯ? ಒಂದೇನಪ್ಪ, 100 ಕೇಳಿ. ಈ ಜೀವದ ಮೇಲೆ ನಿಮ್ಗೆ ಹಕ್ಕಿದೆ. ನೀವು ಕೇಳಬಾರ್ದು, ಆರ್ಡರ್ ಮಾಡಬೇಕು. ಆದ್ರೆ ಯಾಕಪ್ಪ, ನಡೆಸ್ಕೊಡಲ್ಲ ಅಂತ ಡೌಟಾ? ನಿಮ್ಮ ಕೈಯಲ್ಲಿ ನನ್ನ ಕೈ ಇಟ್ಟಿದ್ದೀನಿ. ನೀವೇನು ಹೇಳ್ತೀರೋ ಅದನ್ನ ನಾನು ನಡೆಸ್ಕೊಡ್ತೀನಪ್ಪ. ಅವತ್ತು ಮನೆಗೆ ವಾಪಸ್ ಬರ್ತೀನಿ ಅಂತ ಮಾತು ಕೊಟ್ಟು ಕೈ ಇದು. ಮತ್ತೆ ಯಾವತ್ತು ಈ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಮಾತು ಕೊಡ್ತಾ ಇದೆಯಾ ಅಂತ ನಾನು ತಿಳ್ಕೊತೀನಿ. ನೀನು ಬಂದಿರೋ ಖುಷಿಲಿ ಮನೆಯಲ್ಲಿ ವಿಶೇಷವಾದ ಪೂಜೆ ಇಟ್ಕೋಬೇಕು ಅಂತ ನಿರ್ಧಾರ ಮಾಡ. ನೀನೇ ಮುಂದೆ ನಿಂತ್ಕೊಂಡು ಎಲ್ಲ ಜವಾಬ್ದಾರಿನ ವಹಿಸ್ಕೊಂಡು ಈ ಕೆಲಸ ನಡಿಬೇಕು. ನಿನಗೆ ಒಪ್ಪಿಗೆ ತಾನೆ?
ಆಂಟಿ ಸಂಜನಾ ಬಾ. ಮನೋಜ್ ಇದ್ದಾರಾ? ಅವ್ರಿಗೇನೂ ಆಗಿಲ್ಲ ತಾನೆ? ಯಾಕೆ ಹಾಗೆ ಕೇಳ್ತಾ ಇದ್ಯಾ? ಮನೋಜ್ಗೆ ಏನಾಯ್ತು? ನಾನು ಅವಾಗಿಂದ ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದೀನಿ. ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ, ಕಟ್ ಮಾಡ್ತಿದ್ದಾರೆ. ಅದಕ್ಕೆ ಏನಾಯ್ತು ಅಂತ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಅವನ್ ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲಿಗೆ ಹೋಗಿದ್ದಾನೆ? ಅವನ ಮನೆಗೆ ಹೋಗಿದ್ದಾನೆ. ಹೌದಾ? ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಯಾವಾಗ ಬರ್ತೀನಿ ಅಂತ ಹೇಳಿದ್ದಾರೆ? ಬೇಗ ಬರ್ತೀನಿ ಅಂತ ಹೇಳಿದ್ದ, ಆದ್ರೆ ಇನ್ನೂ ಬಂದಿಲ್ಲ. ಅಲ್ಲಿದ್ರೆ ನನ್ನ ಜೊತೆ ಮಾತಾಡೋದಕ್ಕೇನು? ತುಂಬಾ ದಿನ ಆದ್ಮೇಲೆ ಅಲ್ಲಿ ಹೋಗಿದ್ದಾನಲ್ವಾ, ಎಲ್ಲರೂ ಸಿಕ್ಕಿರ್ತಾರೆ, ಮಾತಾಡ್ತಾ ಕೂತ್ಬಿಟ್ಟಿರ್ತಾನೆ. ಅದಕ್ಕೆ ನಿನ್ ಜೊತೆ ಮಾತಾಡಿಲ್ಲ ಅನ್ಸುತ್ತೆ. ಆದ್ರೂ ಮನೋಜ್ ಹೀಗೆ ಮಾಡಬಾರ್ದಿತ್ತು. ಇನ್ನೊಂದ್ಸಲ ಫೋನ್ ಮಾಡಿ ನೋಡು, ಮಾತಾಡಬಹುದು. ಸರಿ ಆಂಟಿ, ನಾನು ಮಾತಾಡ್ತೀನಿ. ನಾನು ಹೊರಡ್ತೀನಿ. ಸಂಜನಾ, ಹೀಗೆ ಬಂದು ಹಾಗೆ ಹೋಗ್ತಾ ಇದೆಯಾ? ಕಾಫಿ ಕೊಡ್ತೀನಿ, ಕುಡ್ಕೊಂಡು ಹೋಗು. ಬೇಡ ಆಂಟಿ, ನಾನು ಇನ್ನೊಂದ್ಸಲಿ ಬರ್ತೀನಿ. ಮನೋಜ ಭಾರತಿ ದೂರ ಆದ್ರು ಅಂತ ನಾನು ನೆಮ್ಮದಿಯಾಗಿರೋಣ ಅನ್ಕೊಂಡ್ರೆ ಮತ್ತೆ ಇವನು ಅವಳ ಹತ್ರನೇ ಹೋಗಿದಾನಲ್ಲ. ಅದು ಅಲ್ಲದೆ ಅದೇನೋ ಸಾಕ್ಷಿ ಸಿಕ್ಕಿದೆ ಅಂತ ಬೇರೆ ಹೇಳ್ತಾ ಇದ್ದಾನೆ. ಏನಿರ್ಬೋದು ಆ ಸಾಕ್ಷಿ? ಒಂದು ವೇಳೆ ಸಾಕ್ಷಿ ತೋರಿಸಿ ಮತ್ತೆ ಭಾರತಿ ಮನೋಜ ಒಂದಾಗ್ಬಿಟ್ರೆ? ಹಾಗಾಗಬಾರ್ದು, ಹಾಗಾಗಬಾರ್ದು. ಹಾಗಾಗಿ ನಾವು ಬಿಡೋದು ಇಲ್ಲ. ಸಂಜನಾ, ಸಂಜನಾ, ಯಾಕೆ ಸಂಜನಾ ಕೋಪದಲ್ಲಿದ್ಯಾ? ಯಾರೇನಂದ್ರು? ಮನೋಜ ಇಷ್ಟ ದಿನ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಿದ್ದ. ಈಗ ಕಾಲ್ ಮಾಡಿದ್ರೆ ನನ್ನ ಕಾಲ್ ಕಟ್ ಮಾಡ್ತಾನೆ. ಅದು ಅಲ್ಲದೆ ನನಗೊಂದು ಮಾತು ಹೇಳ್ದೆ ತನ್ನ ಮನೆಗೆ ಹೋಗಿ ಸೇರ್ಕೊಂಡಿದ್ದಾನೆ. ಫೋನಲ್ಲೂ ಸಿಗ್ತಿಲ್ಲ, ನೇರವಾಗೂ ಸಿಗ್ತಿಲ್ಲ. ಓ, ಅದಕ್ಕೆ ಕೋಪ ಮಾಡ್ಕೊಂಡಿದ್ಯಾ? ಕೋಪ ಬರದೇ ಇರುತ್ತಾ? ಕೋಪ ಮಾಡ್ಕೋಬೇಡ ಅಂತ ನಾನು ನಿನ್ಗೆ ಹೇಳ್ತಾ ಇಲ್ಲ. ನೀನ್ ಕೋಪ ಮಾಡ್ಕೋಬೇಕಾಗಿರೋದು ಮನೋಜನ್ ಮೇಲಲ್ಲ, ನಿನ್ನ ಅಕ್ಕ ಭಾರತಿ ಮೇಲೆ. ಅವಳ ಮೇಲ? ಎಸ್. ಅಲ್ಲಿ ಮನೋಜ ನಿನ್ ಫೋನ್ ಕಾಲ್ ಕಟ್ ಮಾಡ್ತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಭಾರತಿ. ಅವಳೆ ಅವನಿಗೆ ನಿನ್ ಫೋನ್ ಕಾಲ್ ಕಟ್ ಮಾಡಕ್ ಹೇಳಿರ್ತಾಳೆ. ಯಾಕೆ? ನಾನ್ ಮನೋಜ್ ಹತ್ರ ಮಾತಾಡಿದ್ರೆ ಅವಳಿಗೇನ್ ಪ್ರಾಬ್ಲಮ್? ಬೇರೆಯವರು ಚೆನ್ನಾಗಿ ಸಂತೋಷವಾಗಿ ಇರಬಾರ್ದು ಅಂತ ಯೋಚನೆ ಮಾಡೋದೆ ಅವಳ ಪ್ರಾಬ್ಲಮ್. ಅರ್ಥ ಆಗ್ಲಿಲ್ಲ. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಅರ್ಥ ಆಗುತ್ತೆ, ನೋಡ್ತಾ ಇರು. ಆದ್ರೆ ಒಂದು ಮಾತು ಮಾತ್ರ ಸತ್ಯ, ನೀನು ಮನೋಜನ್ ಜೊತೆ ಚೆನ್ನಾಗಿರೋದು ಅವಳಿಗಿಷ್ಟ ಇಲ್ಲ. ಅವಳ ಬಗ್ಗೆ ಹುಷಾರಾಗಿರು. ಒಂದು ನಿಮಿಷ. ನಾನು ನಿನ್ನ ಏನೋ ಕೇಳಬೇಕು ಅಂತ ಬಂದಿದ್ದೀನಿ. ಮತ್ತೆ ಜಗಳ ಮಾಡೋದಕ್ಕೆ ಬಂದಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನನ್ನ ಗಂಡನ ಜೊತೆ ಯಾವಾಗಲೂ ಅಷ್ಟು ಕ್ಲೋಸಾಗಿ ಮಾತಾಡ್ತಾ ಇರ್ತೀಯಲ್ಲ, ನೀನು ಯಾರು ಅನ್ನೋದು ನನಗೆ ಗೊತ್ತಾಗಬೇಕು. ಅವರು ಒಂಟಿಯಾಗಿದ್ದಾಗಲೇ ಹೋಗಿ ಮಾತಾಡಿಸ್ತೀಯ. ನಿನಗೇನಾದರೂ ಸಮಸ್ಯೆ ಇದ್ದರೆ ಮನೆಯವ್ರ ಮುಂದೆನೇ ಹೇಳ್ಬೋದಲ್ವಾ? ಇದನ್ನು ನಾನು ನಿನಗೆ ತುಂಬ ಸಲ ಹೇಳಿದ್ದೀನಿ. ಇದರಿಂದ ಅವ್ರ ಹತ್ರ ಬೈಸ್ಕೊಂಡು ಇದ್ದೀನಿ.
ನಿನ್ನ ಉದ್ದೇಶ ಏನು ಅನ್ನೋದನ್ನ ಮೊದಲು ಹೇಳು. ನೀನು ಯಾಕೆ ಇಷ್ಟೊಂದು ಸಂಶಯ ಪಡ್ತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೂ ನಾನೇ ನಿನ್ನ ಗಂಡನ ಜೊತೆ ಹೊರಗಡೆ ಹೋಗಿ ಮಾತಾಡ್ತಿಲ್ವಲ್ಲ, ಎಲ್ಲರ ಎದುರುಗಡೆ ಮನೇಲೇ ಮಾತಾಡ್ತಾ ಇದ್ದೀನಿ. ಮನೇಲಿ ಯಾರಿಗೂ ಇಲ್ದಿರೋ ಸಂಶಯ ನೀನೊಬ್ಬಳಿಗೆ ಯಾಕೆ? ಏಕೆ ನಿನ್ನ ಗಂಡನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಮನೋಜ ಮನೆಗೆ ಬಂದರೆ ನಿನ್ನ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ಹೇಳ್ತಿದ್ರಲ್ಲ, ಮೊದಲು ನಿನ್ನ ಸಮಸ್ಯೆಗಳನ್ನ ಸರಿ ಮಾಡ್ಕೊ. ಆಮೇಲೂ ನಿನಗೆ ಬಿಡುವಿದ್ರೆ ನನ್ನ ಬಗ್ಗೆ ಯೋಚನೆ ಮಾಡುವಂತೆ. ಕಾರ್ತಿಕ್,